ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಭಾರತವನ್ನು ಅಸ್ಥಿರಗೊಳಿಸುವ ವ್ಯವಸ್ಥಿತ ಪಿತೂರಿಯ ಭಾಗವಾಗಿದೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪ ಮಾಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ರಾಜ್ಯ ಮತ್ತು ದೆಹಲಿಯ ಕಾಂಗ್ರೆಸ್ನೊಂದಿಗೆ ಸೇರಿಕೊಂಡು ಪ್ರತಿಭಟನೆಗಳನ್ನು ನಡೆಸ್ತಾ ಇದೆ ಅಂತ ಹೇಳಿದರು. ಮೈಸೂರಿನಲ್ಲಿ ಮಾತನಾಡಿದಂತ ಅವರು ನೀಟ್ ಮರುಪರೀಕ್ಷೆ ನಡೆದು ಫಲಿತಾಂಶ ಪ್ರಕಟಗೊಂಡು ಹಲವು ದಿನಗಳ ನಂತರ ಪ್ರತಿಭಟನೆಗಳು ಆರಂಭವಾಗಿವೆ. ಇದು ಪೂರ್ವ ಯೋಜಿತ ಹುನ್ನಾರ ಅಂತ ಅಭಿಪ್ರಾಯಪಟ್ಟರು. ಹಿಂದೆ ಸಿಎಎ ಮತ್ತು ಕೃಷಿ ಮಸೂದೆಗಳ ವಿರುದ್ಧ ನಡೆದ ಪ್ರತಿಭಟನೆಗಳಂತೆಯೇ ಇದು ಮೋದಿ ಸರ್ಕಾರವನ್ನ ಅಲ್ಲಾಡಿಸುವ ಪ್ರಯತ್ನವಾಗಿದೆ. ಇಂತಹ ಪ್ರಯತ್ನಗಳಿಗೆ ಅಮೆರಿಕನ್ ಡೀಪ್ ಸ್ಟೇಟ್ ನಿಂದ ಧನ ಸಹಾಯ ದೊರೀತಾ ಇದೆ ಅಂತ ಪ್ರತಾಪ್ ಸಿಂಹ ಆರೋಪ ಮಾಡಿದರು. ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ನೇಪಾಳದಲ್ಲಿ ಸರ್ಕಾರಗಳನ್ನು ಬದಲಾಯಿಸಲು ಇದೇ ರೀತಿಯ ತಂತ್ರಗಳನ್ನು ಬಳಸಲಾಗಿದೆ. ಈಗ ಭಾರತವನ್ನ ಗುರಿಯಾಗಿಸಿಕೊಂಡು ಮೋದಿ ಸರ್ಕಾರವನ್ನು ದುರ್ಬಲಗೊಳಿಸಲು ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಅವರು ಹೇಳಿದರು. ದೇಶದ ಹಿತಾಸಕ್ತಿಯನ್ನ ಕಾಪಾಡುವ ಮೋದಿಯವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಇದು ನಡೆಯುತ್ತಿದೆ ಅಂತ ಸಿಂಹ ಪ್ರತಿಪಾದಿಸಿದ್ರು. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ ಸಂಬಂಧ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟರು. ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನ್ ಸಂಬಂಧ? ಮುಲ್ಲಾಗಳ ಎದೆ ಸೆಳೆದ್ರೆ 3 ಅಕ್ಷರ ಇಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ ಅಂದ್ರೆ ಏನರ್ಥ? ಪ್ರತಿಭಟನೆಯಲ್ಲಿ ಬಂದ ಮುಲ್ಲಾಗಳು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಾರೆ, ಮೋದಿ ಹಠಾವೋ ಅಂತಾರೆ. ಸಿಎಎಗೂ ಎನ್ಆರ್ಸಿಗೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೂ ಏನ್ ಸಂಬಂಧ? ಭಾರತವನ್ನ ತುಂಡರಿಸಬೇಕು ಅಂತ ಹೇಳಿದ ತುಕಡೆ ಗ್ಯಾಂಗ್ಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ವು ಅಂತ ಅವ್ರು ಹೇಳಿದ್ರು. ಮೂಲ ಉದ್ದೇಶ ಒಂದಷ್ಟು ನಾವು ವಿದ್ಯಾರ್ಥಿಗಳು ಕೂಡ ಮಾತಾಡಿ ಅದನ್ನು ಕೇಳಿಸ್ಕೊಳ್ಳಿ ಸಿಟಿ ರವಿ ಅವರೇ. ನಮ್ಗೆ ಯಾವ ರಾಜಕಾರಣಿಗಳು ಬಂದು ಭಾಷಣ ಮಾಡೋದ್ ಬೇಡ, ಮುಚ್ಕೊಂಡು ಅವ್ರ ಮನೆಗೆ ಹೋಗ್ಲಿ ಅಂತ ಒಂದು ಹೆಣ್ಮಗು ಬೈದಿದೆ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ. ಬಂದಿಲ್ಲಿ ನಿಂತ್ಕೊಂಡು ಯಾರೋ ಬೆಳೆ ಬೇಯಿಸ್ಕೊಳ್ಳೋರು ಕೂಡ ಮಕ್ಕಳುಗಳು ತಿರುಗಾಟ್ ಕೊಡ್ತಾ ಇದಾರೆ, ಮುಚ್ಕೊಂಡೋಗಿ ಅಂತ. ಹೋರಾಟದ ಮೂಲ ಉದ್ದೇಶ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಆ ಸಂಬಂಧಪಟ್ಟಂಗೆ ರಾಜೀನಾಮೆ ಕೊಡ್ಸಿ ಅಂತ ಧರ್ಮೇಂದ್ರ ಪ್ರಧಾನ್ ಏನು ಇಡೀ ದೇಶದ ಆಧಾರ ಸಂಬಂಧನ ಕೊಡ್ಸ್ಬೇಕಾಯ್ತು ರಾಜೀನಾಮೆನ. ಮೂಲ ಉದ್ದೇಶ ರೈಟ್, ಆದ್ರೆ ಅದ್ರಲ್ಲಿ ಬೆಳೆ ಬೇಯಿಸ್ಕೊಳಕ್ ಹೋಗೋ ಒಂದ್ ಜನ ಇದಾರಲ್ಲ ಅಪೋಸಿಷನ್ ಪಾರ್ಟಿ, ಲೈಕ್ ಭಾರತ್ ತುಕಡೆ ಮಾಡಿ ತಗೊಂಡು ಕೇಸ್ ಹಾಕೊಂಡು ಗುಮ್ಮಿ ಒಳಗಡೆಗೆ. ಮೂಲ ಉದ್ದೇಶವನ್ನು ಹೊರತುಪಡಿಸಿ ಏನಾರ ದೇಶದ ಭದ್ರತೆಗೆ ಸಮಸ್ಯೆಗೆ ಮಾಡ್ತಿರೋದ್ರೆ ಹಾಕೊಂಡು ರುಬ್ಬಿ ಕಳ್ಕೊಳ್ಳೋದೇನಾಯ್ತು? ನಿಮ್ಮ ಹತ್ರ ಅಧಿಕಾರ ಆಯ್ತಲ್ಲ. ಅಸ್ಥಿರಗೊಳಿಸಿನ ಅಂತನೋ ಅಷ್ಟು ನೀವೇನು ವೀಕಾ? 12 ವರ್ಷ ದೇಶ ಆಳಿದಿರಪ್ಪ ಕಂಟಿನ್ಯೂಸ್ ಆಗಿ, ವೀಕಾ ನೀವು? ಬಾಯ್ ಬಿಟ್ರೆ ಮುಲ್ಲ, ಅಯ್ಯೋ ದೇವ್ರೆ, ಸಲ್ಮಾನ್ರು ಬಂದೇನು ಪ್ರತಿಭಟನೆ ಮಾಡಂಗಿಲ್ವಾ? ಅರೆ ಪ್ರತಿಭಟನೆಯ ಮೂಲ ಸ್ವರೂಪ ಜೊತೆ ಇರ್ಬೇಕು, ಅದನ್ನ ಬಿಟ್ಟು ಬೇರೆನೇ ಬೆಳೆ ಬೇಯಿಸಕ್ಕೆ ರಾಂಗ್, ಎಗ್ರಿ. ಇಲ್ಲ, ಈ ಸರ್ಕಾರ ತೊಲಗಲಿ ಅಂತ ಪ್ರತ್ಯೇಕವಾಗಿ ಏನೋ ಮಾಡ್ಲಿ, ಮೋದಿ ಇಳಿಲಿ ಅಂತ. ಆದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಹೆಸರು ನಡೀತಾ ಇರ್ತಕ್ಕಂಥ ಹೋರಾಟದ ಅಲ್ಲೇ ಮೊದಲನೇ ಅಂತ ಸೋನಂ ವಾಂಗ್ಚುಕ್ ವಾಪಸ್ ಹೋದ್ರು, ಸಿಜೆಪಿ ಅವರು ಹೋಗ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಅವರು ಅದರ ಬ್ಯಾಕ್ ಎಂಡ್ ಅಲ್ಲಿ ಇದ್ರು. ಈಗ ಅವ್ರು ಲೈಕ್ ನೀವು ರಾಜಕಾರಣ ಮಾಡ್ತೀರಿ, ಅವರು ರಾಜಕಾರಣ ಮಾಡ್ತಾರೆ. ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಅಂತ್ಯ ಮಾಡಿದ್ರೆ ಅರ್ಧ ಬೀಳ್ತಿದ್ರು. ಆ ವಿದ್ಯಾರ್ಥಿಗಳು 50% ಒಪ್ಕೊಂಡವ್ರೆ, 3 ಬೇಡಿಕೆಯಲ್ಲಿ 2 ಒಪ್ಕೊಂಡವ್ರೆ. ಇನ್ನೊಂದು ಆದ್ರೆ ಹೆಚ್ಚು ಕಮ್ಮಿ ನಾಳೆ ಮಧ್ಯಾಹ್ನ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತವ್ರೆ, ಅದಾದ್ರೆ ಆಯ್ತು. ಇನ್ನು ಕಾಂಗ್ರೆಸ್ಗೆ ನೀವು ಎಲ್ಲರಿಗೂ ಕ್ಯಾರೆ ಅಂತೀರ ಅನ್ನೋದು ನಮಗೂ ಗೊತ್ತು, ನೀವೇನು ಅನ್ನಲ್ಲ ಅಂತ. ನಿಮ್ ಕೈಲಿ ಏನು ಸ್ಟೇಟ್ ಬಿಜೆಪಿ ಕೈಲಿ 4 ಆಣೆ ಏನು ಇಲ್ಲ, ಸೆಂಟ್ರಲ್ ಬಿಜೆಪಿ ಅವ್ರು 2,000 ಅಷ್ಟೇ ಇಲ್ಲಿ ಇಟ್ಕೊಂಡು ಅಲ್ವಾ? ಮೊಟ್ಟೆ ಹೊಡೆದವ್ರಲ್ಲ ನಿಮ್ಮ MLA ನೆನ್ನೆ. ರಾಜ್ಯ ರಾಜಕೀಯದಲ್ಲಿ ಈಗಿನಿಂದಲೇ ಮುಂದಿನ ಎಲೆಕ್ಷನ್ಗಳಿಗೆ ಭರ್ಜರಿ ಗ್ರೌಂಡ್ ವರ್ಕ್ ಶುರುವಾಗಿದೆ. ಹೌದು, ಕೆಪಿಸಿಸಿಗೆ ಬಿಗ್ ರೂಪಾಂತರ ಕೊಡೋಕೆ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಆಕ್ಟಿವ್ ಆಗಿದೆ. 2028ರ ವಿಧಾನಸಭೆ ಚುನಾವಣೆ, ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿರೋ ಕಾಂಗ್ರೆಸ್ ಜಿಲ್ಲಾ ಮಟ್ಟದಿಂದಲೇ ಕೈಪಡೆ ಬಲಪಡಿಸೋಕೆ ದೆಹಲಿಯಿಂದ ಬಿಗ್ ಲೀಡರ್ಸ್ ನ ಫೀಲ್ಡ್ ಗಿಳಿಸಿದೆ. ವಿಷಯ ಏನಂದ್ರೆ, ಶುಕ್ರವಾರ ಸಂಜೆಯೇ ದೆಹಲಿಯಿಂದ ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಲ್ಯಾಂಡ್ ಆಗಿದ್ದಾರೆ. ಕ್ವೀನ್ಸ್ ರಸ್ತೆಯ ಭಾರತ್ ಜೋಡೋ ಭವನದಲ್ಲಿ ಸಂಜೆ 5 ಗಂಟೆಗೆ ನಡೆಯೋ ಹೈ ಲೆವೆಲ್ ಒಂದು ಮೀಟಿಂಗ್ ನಡೀತು. ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ನಾಯಕರು ಭಾಗಿಯಾದರು. ಇನ್ನು ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ನಿಯೋಜನಿಸಲಾಗಿರ್ತಕ್ಕಂಥ 40 ಮಂದಿ ವೀಕ್ಷಕರ ಜೊತೆ ಹೈಕಮಾಂಡ್ ಟೀಮ್ ನೇರ ಸಂವಾದ ನಡೆಸುತ್ತೆ. ಅಷ್ಟಕ್ಕೂ ಈ ಸಭೆಯ ಮೇನ್ ಅಜೆಂಡಾ ಅಂದ್ರೆ ಕೆಲವು ಜಿಲ್ಲೆಗಳಲ್ಲಿ ಹಾಲಿ ಜಿಲ್ಲಾಧ್ಯಕ್ಷರ ಮೇಲೆ ಕಾರ್ಯಕರ್ತರು ಫುಲ್ ಗರಂ ಆಗಿದ್ದಾರೆ. ಹಾಗಾಗಿ ಈ ಬಾರಿ ಯಾವುದೇ ಗೊಂದಲವಿಲ್ಲದೆ ಅರ್ಹರಿಗಷ್ಟೇ ಪಟ್ಟ ಕಟ್ಟೋಕೆ ಹೊಸ ರೂಲ್ಸ್ ತರಲಾಗ್ತಾ ಇದೆ. ಮೊದಲನೇದಾಗಿ ಬರೀ ಹೆಸರಿಗಷ್ಟೇ ನಾಯಕರಾಗದೆ ಆನ್ ಗ್ರೌಂಡ್ ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡೋರಿಗೆ ಆದ್ಯತೆ ಕೊಡ್ಲಾಗ್ತಾ ಇದೆ. ಎರಡನೇದಾಗಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಕಾರ್ಯಕರ್ತರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗೋ ನಾಯಕರಿಗೆ ಮಣೆ ಹಾಕ್ಲಾಗ್ತಾ ಇದೆ. ಅಂದಾಗಿ ಈ ನಿಟ್ಟಿನಲ್ಲಿ ಸರಿಯಾಗಿ ಕೆಲಸ ಮಾಡದ ಹಾಲಿ ಅಧ್ಯಕ್ಷರಿಗೆ ಕೋಕ್ ನೀಡಿ ಹೊಸ ಮುಖಗಳಿಗೆ ಚಾನ್ಸ್ ಸಿಗೋದು ಪಕ್ಕ ಅಂತ ರಾಜಕೀಯ ವಲಯದಲ್ಲಿ ಸಖತ್ ಟಾಕ್ ಆಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷ ಆದ್ಮೇಲೆ ಪಕ್ಷ ಸಂಘಟನೆಗೆ ಹೆವಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಸೊ ಅವರ ಈ ಹೊಸ ಟೀಮ್ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲಿ ಮನೆ ಮಾಡಿದೆ. ಜಿಲ್ಲಾಧ್ಯಕ್ಷ ಬದಲಾವಣೆ, ಪಕ್ಷ ಚುನಾವಣೆ ಮುಂದಕ್ಕೆ ಏನ್ ಬೇಕಾದನ್ನು ಮಾಡ್ತಾ ಇದ್ದಾರೆ. ಇನ್ನು ಜಿಲ್ಲಾಧ್ಯಕ್ಷ ಹೆಸರು ಅನೌನ್ಸ್ ಮಾಡ್ತಾರೆ, ಇಲ್ಲಿಂದ ಎಲ್ಲ ಮಾತಾಡ್ಕೊಂಡು ಹೋಗಿ ಅದು ಬದಲಾಗತ್ತೆ. ಒಂದು ಸಹಜ ಪ್ರಕ್ರಿಯೆಗಳಿವೆಲ್ಲ. ಇನ್ನು
ವಿಧಾನ ಪರಿಷತ್ತಲ್ಲಿ ಹಣಬಲ ಹೆಚ್ಚಾಗಿದೆ ಅಂತ ಹೊರಟ್ಟಿ ಹೇಳ್ತಾ ಇದ್ದಾರೆ. ಹೌದು, ರಾಜ್ಯದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ವಿಧಾನ ಪರಿಷತ್ನಲ್ಲಿ ಆಡಳಿತ ಪಕ್ಷದ ಸಂಖ್ಯಾಬಲ ಹೆಚ್ಚಾದ್ರೂ ಸಭಾಪತಿಯನ್ನು ಅವಿಶ್ವಾಸ ನಿರ್ಣಯದ ಮೂಲಕ ಬದಲಾಯಿಸಿದ ಇತಿಹಾಸ ಇಲ್ಲ ಅಂತ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ವಿಧಾನಸಭೆಯಿಂದ ನಡೆಯುವ ಚುನಾವಣೆಗಳು ಹಾಗೂ ನಾಮನಿರ್ದೇಶನದ ಮೂಲಕ ವಿಧಾನ ಪರಿಷತ್ನಲ್ಲಿ ಆ ಪಕ್ಷದ ಸದಸ್ಯರ ಸಂಖ್ಯೆ ಹೆಚ್ಚಾಗುವುದು ಸಹಜ. ಆದರೆ ವಿಧಾನ ಪರಿಷತ್ನ ಸಂಪ್ರದಾಯ ವಿಧಾನಸಭೆಗಿಂತ ಭಿನ್ನವಾಗಿದೆ. ಇದೇ ಕಾರಣಕ್ಕೆ ಆಡಳಿತ ಪಕ್ಷವಲ್ಲದ ಸದಸ್ಯರು ಸಭಾಪತಿ ಆಗುವ ಅವಕಾಶ ಪಡ್ಕೊಂಡಿದ್ದಾರೆ ಅಂತ ತಮ್ಮ 44 ವರ್ಷಗಳ ವಿಧಾನ ಪರಿಷತ್ ರಾಜಕೀಯ ಪಯಣ, ಸಚಿವ ಹಾಗೂ ಸಭಾಪತಿಯಾಗಿ ನಿರ್ವಹಿಸಿದ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. 1983 ಮತ್ತು 1985ರಲ್ಲಿ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಕಾಂಗ್ರೆಸ್ನ RB ಪೋತೆದಾರ್ ಸಭಾಪತಿಯಾಗಿದ್ರು. 1989-92ರಲ್ಲಿ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಜನತಾದಳದ D ಮಂಜುನಾಥ್ ಸಭಾಪತಿಯಾಗಿದ್ರು. 94-99ರಲ್ಲಿ ಜನತಾ ಪರಿವಾರದ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ನ DB ಕಲ್ಮಣ್ಕರ್ ಸಭಾಪತಿ ಸ್ಥಾನದಲ್ಲಿದ್ರು. 2010ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಭಾಪತಿಯಾಗಿದ್ದ DS ಶಂಕರಮೂರ್ತಿ ಬಳಿಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿಯಲ್ಲೂ ಕೂಡ ಮುಂದುವರೆದಿದ್ರು ಅಂತ ನೆನಪು ಮಾಡಿದ್ರು. ಹಿಂದೆ ಕೆಲ ಸಭಾಪತಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯ ಪ್ರಯತ್ನ ನಡೆದಿದ್ರು. ಅವಿಶ್ವಾಸದ ಮೂಲಕ ಯಾರನ್ನೂ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಿದ ಉದಾಹರಣೆ ರಾಜ್ಯದ ಇತಿಹಾಸದಲ್ಲಿ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ರು. ತಮ್ಮ ಸುದೀರ್ಘ ರಾಜಕೀಯ ಜೀವನದ ಬಗ್ಗೆ ಮಾತನಾಡಿದಂತ ಹೊರಟ್ಟಿ 44 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಶಿಕ್ಷಣ ಸಚಿವನಾಗಿ ಹಲವು ಸುಧಾರಣೆಗಳನ್ನ ಜಾರಿಗೆ ತಂದಿದ್ದಾನೆ. ಸಭಾಪತಿಯಾಗಿ ಸದನದ ಗೌರವ ಕಾಪಾಡುವ ರೀತಿಯಲ್ಲಿ ಕೆಲಸ ಮಾಡಿದ್ದಾನೆ. ಆದ್ರೆ ಇಂದಿನ ರಾಜಕೀಯದಲ್ಲಿ ನೈತಿಕ ಮೌಲ್ಯಗಳು ಕುಸಿಯುತ್ತಿವೆ. ಬುದ್ಧಿಜೀವಿಗಳ ಸದನವೆಂದು ಕರೆಯಲ್ಪಡುವ ವಿಧಾನ ಪರಿಷತ್ಗೂ ಈಗ ಹಣಬಲದ ಪ್ರಭಾವ ಹೆಚ್ಚಾಗ್ತಿರೋದು ಬೇಸರದ ಸಂಗತಿ ಅಂತ ಅಭಿಪ್ರಾಯಪಟ್ಟರು. ಬಿಕಾಸ್ ಆಫ್ ಪರಿಷತ್ತಲ್ಲಿ ಕಾಂಗ್ರೆಸ್ನ ಬಲ ಜಾಸ್ತಿ ಆಗಿದೆ. ಹಾಗಾಗಿ ಇವರು ಬಿಜೆಪಿಯ ಮೆಂಬರ್ ಸಭಾಪತಿ ಆಗಿದ್ದಾರೆ, ಇವರ ಕೆಳಗಿಳಿಸ್ತಾರೆ ಅನ್ನೋ ಚರ್ಚೆಗಳ ನಡುವೆ ಹೊರಟ್ಟಿ ಅವ್ರ ಹೇಳಿಕೆ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಇಷ್ಟು ವರ್ಷ ಆಗಿಲ್ಲ, ಬಟ್ ಇನ್ ಮುಂದೆ ಆಗಲ್ಲ ಅಂತ ಯಾವ ಗ್ಯಾರಂಟಿ? ರಾಜಕಾರಣ ಇಷ್ಟೊಂದು ಮಳೆ ಸೇರ್ಬೇಕಾರೆ ಯಾರಿಗೋ ಸಮಾಧಾನ ಮಾಡ್ಬೇಕಲ್ಲ, ಕಾಂಗ್ರೆಸ್ MLCಗೆ ಅವ್ರನ್ನ ಸಭಾಪತಿ ಸ್ಥಾನದಲ್ಲಿ ಕೂರ್ಸಕ್ ಹೋಗ್ತಾರೆ, ಗೊತ್ತಿಲ್ಲ. ಬಟ್ ಏನೋ ಆಗಲ್ಲ ಅಂತ ನೀವು ಹೇಳ್ತಿದ್ರಿ, ಹಿಂದೆ ಆಗಿಲ್ಲ ಅಂತ ನೋಡ್ಬೇಕು.